ಹುತಾತ್ಮ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ರು. 26/11 ದಾಳಿಯಲ್ಲಿ ಹುತಾತ್ಮರಾಗಿದ್ದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ NSD ಕಮಾಂಡೋ ಆಗಿದ್ದಂತಹ ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಉನ್ನಿಕೃಷ್ಣನ್ ಅವರು ಮಾತಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಉನ್ನಿಕೃಷ್ಣನ್ ಅವರು ಇವತ್ತು ಕೂಡ ಅವರು ಗರ್ವದಿಂದ ಹೇಳ್ಕೊಳ್ತಾರೆ. NSD ಕಮಾಂಡೋ ಆಗಿದ್ರು ಸಂದೀಪ್ ಉನ್ನಿಕೃಷ್ಣನ್ ಅವರು. You can say we made their country and then we handed it over. They are against us now. So ಯಾವ ದೇಶನೂ ಆ ತರ ಬಂದ ನಮಗೆ ಸರೆಂಡರ್ ಮಾಡಲ್ಲ, ಯಾವ ದೇಶನೂ ಮಾಡಲ್ಲ. ಸೊ ಕ್ಲೋಷರ್ ಅಂದ್ರೆ ಹೇಳುವುದು ಏನಂದ್ರೆ ನಮ್ಗೆಲ್ಲ ಎವಿಡೆನ್ಸು ಸಿಕ್ಕಿದ ಮೇಲೆ ನಾವು ಯಾರಿಗ್ಯಾರಿಗೆ ಸಬ್ಮಿಟ್ ಮಾಡಬೇಕಾಗಿದೆಯೋ ಮೇ ಬಿ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಆರ್ ಎನಿ ಅದರ್ ಏಜೆನ್ಸೀಸ್ ಲೈಕ್ ದಟ್ ನೋ ಸಿ we will give the United Nations also we can convince them ಈ ತರ ಆಗಿದೆ, ನಾವು ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬೋದು ಅಂತ ವಿನ ಒಂದು ಕ್ರಿಮಿನಲ್ ಕೇಸ್ ತರ ನಮ್ ದೇಶದಲ್ಲಿ ಇರೋ ಒಂದು ಕ್ರಿಮಿನಲ್ ಕೇಸ್ ತರ ಕ್ಲೋಸ್ ಮಾಡೋದು ಸಾಧ್ಯನೇ ಅಲ್ಲ. ಅದು ಅವ್ರನ್ನ ಒಪ್ಪಡಿಸಿರುವ you can say we made their country and then we handed it over. They are against us now. ರಾಣಾ ಬಳಿ ಇರೋ ಮಾಹಿತಿ ಹೊರ ತೆಗಿಬೇಕು ಅಂತ ಹೇಳಿದ್ದಾರೆ ಅವರು ಉನ್ನಿಕೃಷ್ಣನ್ ಅವರು. ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಮಗ ದೇಶಕ್ಕಾಗಿ ಹುತಾತ್ಮನಾಗಿದ್ದಾನೆ, ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ಉನ್ನಿಕೃಷ್ಣನ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬರಲಿ ರಾಣಾ ಇಂಡಿಯಾಗೆ ಬಂದ ಬಳಿಕ ದೆಹಲಿಗೆ ಲ್ಯಾಂಡ್ ಆದ ಬಳಿಕ NIA ವಶಕ್ಕೆ ಪಡೆದುಕೊಳ್ತಲ್ಲ. ವಿಚಾರಣೆ ವೇಳೆ ಇವತ್ತು ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಲ್ಲ ನಮಗೂ ಆತನಿಗೂ ಸಂಬಂಧವೇ ಇಲ್ಲ ಅಂತೇಳಿ, ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಇದರ ಹಿಂದೆ ಇದ್ದಿದ್ದು ಯಾರು, ಯಾರ್ದೆಲ್ಲ ಕೈವಾಡಗಳಿತ್ತು ಎಲ್ಲವೂ ಕೂಡ ಬರುತ್ತೆ. ನೋಡಿ ಏನು ಮಾತಾಡಿದ್ರು ಅಂತೇಳಿ ಈ ವಿಚಾರವಾಗಿ. ನೋಡಿ NSDಯ ಕಮಾಂಡೋ ಆಗಿದ್ದಂಥವರು 1977ರಲ್ಲಿ ಕೇರಳದ ಕೋಯಿಕೋಡ್ನಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಅವರು ಜನಿಸ್ತಾರೆ. ಅವರ ತಂದೆ ಉನ್ನಿಕೃಷ್ಣನ್ ಅವರು 1995ರಲ್ಲಿ ಪುಣೆಯಲ್ಲಿರುವಂಥ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿಕೊಳ್ತಾರೆ. ಸಂದೀಪ್ ಅವರು 2008ರವರೆಗೆ ದಿಟ್ಟತನ ಧೈರ್ಯದಿಂದ ದೇಶ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು. ಆ ಸೇವೆಗೆ ಸೈನ್ಯ ಸೇವಾ ಮೆಡಲ್, ಸ್ಪೆಷಲ್ ಸರ್ವಿಸ್ ಮೆಡಲ್ ಸಿಗುತ್ತೆ. ಆಪರೇಷನ್ ಪರಾಕ್ರಮ್ ಮೆಡಲ್ ಗೌರವ ಪಡೆದುಕೊಂಡಿದ್ದಂಥ ಸಂದೀಪ್ ಉನ್ನಿಕೃಷ್ಣನ್ ಅವರು 2008 ನವೆಂಬರ್ 26ನೇ ತಾರೀಕು ಮುಂಬೈನಲ್ಲಿ ನಡೆದಂತಹ ಉಗ್ರ ದಾಳಿಯಲ್ಲಿ ಹುತಾತ್ಮರಾದರು. ತಾಜ್ ಹೋಟೆಲ್ಗಳ ಮೇಲೆ ಲಷ್ಕರ್ ಎ ತೊಯ್ಬಾ ದಾಳಿಯನ್ನು ನಡೆಸಿತ್ತು. ಉಗ್ರರನ್ನ ಮಟ್ಟ ಹಾಕಲು ಎಂಟ್ರಿ ಕೊಟ್ಟಿದ್ದ NSD ಕಮಾಂಡೋ ತಂಡ ಸಂದೀಪ್ ಉನ್ನಿಕೃಷ್ಣನ್ ಅವರು ಸೇರಿ NSD ತಂಡದಿಂದ ಸೆಣಸಾಟ ನಡೆಯುತ್ತಾ ಹೊತ್ತು ಉಗ್ರರ ವಿರುದ್ಧ ತಾಜ್ ಹೋಟೆಲ್ನ NSD ತಂಡದ ಆಪರೇಷನ್ ನಡೆಯುತ್ತೆ. 28ರಂದು ಸಂದೀಪ್ ಉನ್ನಿಕೃಷ್ಣನ್ ಅವರು ಉಗ್ರರ ಜೊತೆಯಲ್ಲಿ ನಡೆದಂತಹ ಕಾಳಗದಲ್ಲಿ ಹುತಾತ್ಮರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯ್ನ್ ಆಗುವಂಥ ನಿರೀಕ್ಷೆ ಇದೆ. ಅವರು ಈ ವಿಚಾರ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ. ರಾಣಾ ರಣಬೇಟೆ ರಿಪಬ್ಲಿಕ್ನಲ್ಲಿ ಮೆಗಾ ಕವರೇಜ್. ಸಂಜೆ 6 ಗಂಟೆಯಿಂದ 7 ಗಂಟೆ ನಡುವೆ NIA ಕಚೇರಿಗೆ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಅವತ್ತಿನ ಘಟನೆಗಳನ್ನು ನೆನಪಿಸ್ಕೊಂಡ್ರೆ ನಿಜಕ್ಕೂ ಕೂಡ ಇವನ್ನೆಲ್ಲ ಇನ್ನೂ ಹಾಗೆ ಬಿಟ್ಟಿದ್ದಾರ ಅಂತ ಅನಿಸುತ್ತೆ. ನೋಡಿ ಏರ್ ಮಾರ್ಷಲ್ ಮುರಳಿ ಅವರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಈತನನ್ನು ಕಸ್ಬಾನನ್ನು ಇಟ್ಟುಕೊಂಡು ಬೆಳೆಸಿರಲ್ಲ, ಆ ರೀತಿಯಾಗಿ ಬೆಳೆಸಬಾರ್ದು,
ಆದಷ್ಟು ಬೇಗ ಈತನನ್ನು ಕೂಡ ಮಟ್ಟ ಹಾಕಬೇಕು ಅಂತೇಳಿ, ಗಲ್ಲಿಗೆ ಹೇರಿಸಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ, ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅದನ್ನೇ ಬಯಸ್ತಾ ಇರೋದು. ಪುಟ್ಟ ಪುಟ್ಟ ಮಕ್ಕಳು, ಹೆಂಗಸರು, ಯಾರನ್ನು ಕೂಡ ನೋಡದೆ, ಹೋಟೆಲ್ನ ಸಿಬ್ಬಂದಿ ಯಾರನ್ನು ಕೂಡ ನೋಡದೆ ಹೀನಾಯಮಾನವಾಗಿ ಅವರನ್ನು ಕೊಂದಂಥ ಪಾಪಿಗಳು ಇವರಲ್ಲ. ಈತ ಹೆಡ್ಲಿಗೆ ಸಹಾಯ ಮಾಡಿದ್ದ. ಹೆಡ್ಲಿಗೆ ಬೇಹುಗಾರಿಕೆಯನ್ನು ಮಾಡಿ ಇಲ್ಲಿಂದ ಇನ್ಫಾರ್ಮೇಷನ್ ಅನ್ನು ರವಾನೆ ಮಾಡೋದಕ್ಕೆ ಎಷ್ಟು ಬಾರಿ ಇವರು ಚಾಟನ್ನು ಮಾಡಿದ್ರು ಅಂತಂದರೆ ಸುಮಾರು 165ಕ್ಕಿಂತ ಹೆಚ್ಚು ಬಾರಿ ಮೇಲ್ ಮುಖಾಂತರ ಇವರು ಕನ್ವರ್ಸೇಷನ್ ನಡೆಸಿದ್ರು. ಇಲ್ಲಿ ದಾಳಿ ಮಾಡೋದಕ್ಕಿಂತ ಮುಂಚೆ ಅವತ್ತು ಮೇಲ್ ಮೂಲಕ ಒಂದಷ್ಟು ಕನ್ವರ್ಸೇಷನ್ ನಡೆದಿತ್ತು. ಹೆಡ್ಲಿ ಜೊತೆ ಇದೇ ರಾಣಾ ಮೇಲ್ ಮೂಲಕ ಒಂದಷ್ಟು ಚಾಟಿಂಗ್ ನಡೆದರೆ ಮೇಲ್ಗಳನ್ನು ಮಾಡಿದ್ರು. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿದೆ. ಮೇಲಲ್ಲಿ ಎಷ್ಟು ಮೇಲ್ ಕಳಿಸಿದ್ರು, ಏನೇನೆಲ್ಲ ಮೇಲ್ ಕಳಿಸಿದ್ರು, ಆ ಮೇಲ್ನಲ್ಲಿ ಏನೆಲ್ಲ ಇವರು ಚರ್ಚೆಗಳನ್ನು ನಡೆಸಿದ್ರು, ಎಲ್ಲದರ ಬಗ್ಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗೆ ಸಹಾಯ ಮಾಡಿದವರು ಯಾರು, ಆತ ಇಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗೋದಕ್ಕೆ ಕಾರಣಗಳೇನು, ಇದೆಲ್ಲವೂ ಕೂಡ ಮುಂಬರುವಂಥ ದಿನಗಳಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ. ತಾಂತ್ರಿಕ ದೋಷದಿಂದಾಗಿ ಆತ ಲ್ಯಾಂಡ್ ಆಗೋದು ಸ್ವಲ್ಪ ತಡ ಆಗ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗ್ತಾ ಇದ್ದಂತೆಯೇ NIA ಆತನನ್ನು ಅರೆಸ್ಟ್ ಮಾಡುತ್ತೆ. ಆ ಬಳಿಕ ಪಾಲಂ ಏರ್ಪೋರ್ಟ್ನಿಂದ ಹೊರಗಡೆ ಕರ್ಕೊಂಬರ್ತಾರೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ನೋಡಿ, ಮುಂದಿನ ಹಂತದಲ್ಲಿ ಈಗ ಸಣ್ಣದೊಂದು ಬ್ರೇಕ್ನ ಸಮಯ ಇದೆ. ಬ್ರೇಕ್ ಆದಮೇಲೆ ನಮ್ಮೊಂದಿಗೆ ಚಕ್ರವರ್ತಿ ಸುಲಿಬೆಲೆ ಅವರು ಜಾಯ್ನ್ ಆಗಿರ್ತಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಂತ ಸ್ಥಿತಿಗೆ ಹೋಗಿ ತಲುಪ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈತ ಪಾಕಿಸ್ತಾನದವನೇ ಅಂತೇಳಿ ಒಪ್ಕೊಂಡ್ಬಿಟ್ರೆ, ಪಾಕಿಸ್ತಾನದಿಂದನೇ ಇದೆಲ್ಲವೂ ಕೂಡ ನಡೀತಾ ಇತ್ತು ಅಂತೇಳಿ ಗೊತ್ತಾಗ್ಬಿಟ್ರೆ, ಎಲ್ಲಿ ನಮಗೆ ಜಾಗತಿಕ ಮಟ್ಟದಲ್ಲಿ ನಮಗೆ ಸಿಗಬೇಕಾದಂಥ ಒಂದಷ್ಟು ಸವಲತ್ತುಗಳು ಎಲ್ಲದಕ್ಕೂ ಕೂಡ ಬ್ರೇಕ್ ಆಗ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪಾಕಿಸ್ತಾನ ಯಾವಾಗ ಇಮ್ಮಿಡಿಯೇಟ್ ಭಾರತಕ್ಕೆ ಲ್ಯಾಂಡಿಂಗ್ ಆಗೇ ಬಿಡುತ್ತೆ ಅಂತೇಳಿ ಚರ್ಚೆಗಳು ಯಾವಾಗ ಶುರುವಾಯಿತು, ಮಧ್ಯಾಹ್ನ 2 ಗಂಟೆಗೆ, ಇನ್ನೇನು ಕೆಲವೇ ಕ್ಷಣ ಅಂತಿತ್ತು. ತಕ್ಷಣ ಅಲ್ಲಿ ಪಾಕಿಸ್ತಾನದಲ್ಲಿ ಪ್ರೆಸ್ ಮೀಟನ್ನು ಮಾಡಿ, ನಮಗೂ ಆತನಿಗೂ ಸಂಬಂಧ ಇಲ್ಲ, ಪಾಕಿಸ್ತಾನದವನು ಅಲ್ವೇ ಅಲ್ಲ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿಗೆ ಆತ ಅರ್ಜಿನೇ ಹಾಕಿಲ್ಲ ಅಂತ ಹೇಳ್ತಾರೆ. ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ 2:30 ಆ ಸಂದರ್ಭದಲ್ಲೇ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ನಿಜವಾದಂಥ ಕಾರಣ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ.